ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಒಂದಷ್ಟು ಆಚೆ ಲೊಕೇಶನ್ಸಲ್ಲಿ ಹಾಗೆ ಒಂದಷ್ಟು ಹೊಸ ಹೊಸ ಗೆಸ್ಟ್ಗಳ ಜೊತೆ ನಾವು ಅಡುಗೆ ಮಾಡ್ತಾ ಇದ್ವಿ. ಆದರೆ ಈಗ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಮತ್ತೆ ನಮ್ಮ ಶೆಫ್ ಮನೆಗೆ ಬಂದಿದ್ದೀವಿ. ಆದರೆ ಇವತ್ತೊಂದು ಏನಪ್ಪ ಸಣ್ಣ ಚೇಂಜ್ ಅಂದರೆ, ನಮ್ಮ ಶೆಫ್ ಅಡುಗೆ ಮಾಡ್ತಿಲ್ಲ, ಶೆಫ್ ಬದಲು ಇನ್ನೊಬ್ಬರು ನಮ್ಮ ವಾಟ್ಲೆ ಮಾಡ್ತಿದ್ದಾರೆ ಅಡುಗೆನ. ಅದೇನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಬೇಗ ನೋಡ್ಕೊಂಬರೋಣ ಬನ್ನಿ. ಹಾಯ್, ಇಷ್ಟು ದಿವಸ ನಮ್ಮ ಮಾಸ್ಟರ್ ಶೆಫು ಏನೇನೋ ವಿಧವಾದ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಆಮೇಲೆ ಔಟ್ಡೋರ್ಲೆಲ್ಲ ಕುಕಿಂಗ್ ಮಾಡಿದ್ವಿ, ಮಜಾ ಮಾಡಿದ್ವಿ. ಬಟ್ ಇವತ್ತು ಮತ್ತೆ ಬ್ಯಾಕ್ ಟು ನಮ್ಮ ಹೋಮ್ ಗ್ರೌಂಡ್ ಅನ್ನೋ ಥರ ವಾಪಸ್ ನಮ್ಮ ಹಳೆ ಕಿಚನಿಗೆ ಬಂದಿದ್ದೀವಿ. ಸೊ ನಮ್ಮ ಮಾಸ್ಟರ್ ಶೆಫ್ ಜೊತೆ ಅವ್ರ ಗೈಡೆನ್ಸಲ್ಲಿ ಒಂದು ಸ್ವಲ್ಪ ಏನೋ ಕಲ್ತಿರೋದು. ಇವನು ಏನಂದ್ರೆ ಇಲ್ಲಿವರೆಗೂ ನಾವು ಬರೀ ನಾನ್ ವೆಜ್ ಮಾಡ್ತಾ ಇದ್ವಿ, ವೆಜ್ ಏನು ಟ್ರೈ ಮಾಡಿಲ್ಲ. ಅದಕ್ಕೋಸ್ಕರ ವೆಜ್ ಇವತ್ತು ಇವನೇ ಮಾಡ್ತಿದ್ದಾನೆ ಅಂಡ್ ಏನೋ ಸ್ಪೆಷಲ್ ಆಗಿ ಕಲ್ತ್ಕೊಂಡ್ಬಂದಿದ್ದಾನೆ. ಸೊ ಲೆಟ್ಸ್ ಸಿ ಏನ್ ಮಾಡ್ತಿದ್ದೀವಿ ಇವತ್ತು ನಾನು ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್, ಇದಕ್ಕೆ ಏನು ಮೇನ್ ಇಂಗ್ರೀಡಿಯೆಂಟ್ ಬೇಕು ಅದನ್ನ ಹೇಳಿ. ಪಾಲಕ್ ಸೊಪ್ಪು, ಪನ್ನೀರ್ ಕ್ಯೂಬ್ಸ್, ಮತ್ತು ಗಾರ್ಲಿಕ್, 1 ಸ್ಪೂನ್ ತುಪ್ಪ ಅಥವಾ 2 ಸ್ಪೂನ್ ತುಪ್ಪ, ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಮತ್ತು ಒಣಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಆ್ಯಂಡ್ ಮೊಸರು. ಗೊತ್ತಾಗಿಲ್ಲ, ಇದು ನಿನಗೆ ಕೊಟ್ಟಿದ್ರಲ್ಲ, ಸೊ ಅದನ್ನ ಹಂಗೆ ದೇಪ್ಕೊಂಡು ಒಂದು 5 ನಿಮಿಷ ಬಿಲ್ಡಪ್ ತಗೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಮಾಸ್ಟರ್ ಶೆಫ್ ಅಂತ, ಮಾಸ್ಟರ್ ಶೆಫ್ ಅಂತ ಹೇಳಿ. ಅಂದ್ರೆ ಇವತ್ತು ನಾನು ಮಾಸ್ಟರ್ ಶೆಫ್. ದಯವಿಟ್ಟು ನೀವೇ ಮಾಸ್ಟರ್ ಶೆಫ್ ಅಂತ ಕರಿಬೇಡಿ. ಪಾಲಕ್ ಸೊಪ್ಪನ್ನ ಕ್ಲೀನಾಗೆ ತೊಳೆದಿಟ್ಕೊಂಡಿದ್ದೀವಿ. ಓಕೆ, ಒಂದು ಬಾಣಲಿಗೆ ನೀರನ್ನ ಪೋರ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿದ್ಮೇಲೆ ಈ ಪಾಲಕ್ ಸೊಪ್ಪನ್ನ ಅದರೊಳಗೆ ಅದ್ದಿ ತಕ್ಷಣ ಇಮಿಡಿಯೇಟ್ಲಿ ಇನ್ನೊಂದು ಬಾಣಲಿಲಿ ಐಸ್ ವಾಟರ್ನ ಇಟ್ಟಿರ್ತೀವಿ. ಸೊ ಐಸ್ ವಾಟರ್ ಒಳಗೆ ತಕ್ಷಣ ಹಾಕಿ ಕ್ಲೀನಾಗೆ ಸ್ಕ್ವೀಸ್ ಮಾಡಿ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್. ಬನ್ನಿ, ಅಷ್ಟು ಮಾಡಿ ಮಾಡ್ತಾವೆ ಇರ್ಬೇಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಒಂದು 2 ಮಿನಿಟ್ಸ್ ಬಿಡಬೇಕು. 2 ಮಿನಿಟ್ಸ್ ಅಲ್ಲಿ ಬಾಯ್ಲ್ ಆಗುತ್ತಾ? 2 ಮಿನಿಟ್ಸ್ ಅಂದರೆ ನಾವು ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಜೋರ್ ಇಟ್ಟಿದ್ದೀವಿ. ಸೊ ಹಂಗಾಗಿ ಇವತ್ತು ಪಕ್ಕ ಏನಾದರೂ ರೋಸ್ಟ್ ಆಗಲ್ಲ. ಆಕ್ಚುಲಿ ಅಣ್ಣ ಸಕ್ಕದಾಗಿ ಕಾಣ್ತಾ ಇದ್ದಾರೆ ಇವತ್ತು. ನಾನು ಬರ್ತಾ ಅಲ್ಲೊಂದು ಪೋಸ್ಟ್ ನೋಡಿದೆ, ಜಂಬೋ ಸರ್ಕಸ್ ಅಂತ, ಸೇಮ್ ಹಿಂಗೆ ಇತ್ತು, ಹ್ಯಾಟ್ ಎಲ್ಲ ಹಾಕೊಂಡು ಸೇಮ್ ನಿಮ್ಮ 2 ನಿಮಿಷ ಆಯ್ತು, ಇವಾಗ ಕುದೀತು. ಡವ್ ಮಾಡ್ತಾನೆ ಅಣ್ಣ, ಇನ್ನು ಏನೋ ಬೇಕಣ್ಣ. ನೋಡು, ಬಿಸಿನೀರು ಬಿಸಿ ಆಗಿದೆ. 2 ಮಿನಿಟ್ಸ್ ವಾಟರ್ ಬಾಯ್ಲ್ ಮಾಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ 1 ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ರೆ ಸೊ ಅವಾಗ ಏನಾಗುತ್ತೆ, ಕಲರ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಪಾಲಕ್ದು. ಕ್ಲೀನಾಗಿ ಬ್ಲಾಂಚ್ ಮಾಡಬೇಕು ಪಾಲಕನ್ನ. ಬ್ಲಾಂಚ್ ಮಾಡಬೇಕು. ಓ ಇಂಗ್ಲಿಷ್. ನೀವು ಅದು ನನಗೆ 30 days ಟು ಲರ್ನ್ ಕುಕಿಂಗ್ ಅಲ್ಲಿ 20th ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರಿ ಬ್ಲಾಂಚ್ ಮಾಡಬೇಕು. ಏನಲ್ಲ ಫ್ರೆಂಡ್ಸ್, ಬಿಸಿ ನೀರಿಗೆ ಪಾಲಕ್ ಹಾಕಿ ಮುಗಿಸೋದನ್ನ ಬ್ಲಾಂಚ್ ಅಂತ ನೋಡಿ. ಶೆಫ್ ಹೇಳಿ, ಏನ್ ಅನ್ಸ್ತಿದೆ ಸಾಹೇಬ್ರು ಕುಕ್ ಮಾಡ್ತಿರೋದು? ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ನೋಡಿದ್ದೆ ಏನೇನೋ ಮಾಡ್ತಾನೆ ಅಂತ. ಸೊ ಇವಾಗ ಲೈವ್ ಆಗಿ ನಾವು ಟೇಸ್ಟ್ ಮಾಡ್ಬೋದಲ್ವಾ, ಅಲ್ಲೇನೋ ಹೇಳ್ತಾರೆ ಸಕ್ಕತ್ತಾಗಿದೆ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ನೋಡಿದವ್ರಂತೂ ಯಪ್ಪ, ಇದುವರೆಗೂ ನಾನು ಮಾಡಿರೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ತಿಂದು ಕಮೆಂಟ್ಸ್ ಹಾಕಿದ್ದಾರೆ, ಸೂಪರ್ ಆಗಿ. ಇದು 2 ಮಿನಿಟ್ಸ್ ಬಾಯ್ಲ್ ಆಗ್ತಿದ್ದಂಗೆ ಮತ್ತೆ 2 ಮಿನಿಟ್ಸ್ ಬಿಟ್ಬಿಡ್ಬೇಕು. ಇವರು 2 ಮಿನಿಟ್ಸ್ ಬಾಗಿತ್ತಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇನ್ನೊಂದು ಬಾಂಡ್ಲಿಲಿ ಫುಲ್ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ ಇದ್ರೆ ಐಸ್ ಕ್ಯೂಬ್ಸ್ ಹಾಕ್ಬಿಡೋದು, ಸ್ವಲ್ಪ ವಾಟರ್ ಹಾಕೊಂಡು ತಕ್ಷಣ ಇದನ್ನ ಎತ್ತಿ ಅದ್ರೊಳಗೆ ಹಾಕ್ಬಿಡ್ಬೇಕು. ಯಾಕೆ? ಓಕೆ. ಸೊ ಎಲ್ಲದಕ್ಕೂ ರೀಸನ್ ಕೇಳ್ಬಿಡಕೋಣ, ನಾನು ಏನೋ ಒಂದು ಕಲರ್ ಅಲ್ಲ ಅದು, ಸೊ ಸ್ವಲ್ಪ ತಣ್ಣಗಾಗುತ್ತೆ, ಮಿಕ್ಸಿಲ್ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ. ನಿಮ್ಗೆ ಇಂಥ ನಾಲೆಡ್ಜ್ ಎಲ್ಲ ಯಾರು ಕೊಟ್ರು ಅಪ್ಪಾಜಿ? ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. 2 ಮಿನಿಟ್ಸ್ ಶೆಫ್ ಹತ್ರ ಕೇಳ್ಕೊಂಬರೋಣ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ. ಆ ಶೆಫ್ ಹೇಳಿ. 1 ಮಿನಿಟ್ ಆಗಿದೆ ಅಷ್ಟೇ, ಇನ್ನು 1 ಮಿನಿಟ್. ನೋ, 4 ನಿಮಿಷ ಆಯ್ತು. 1 ನಿಮಿಷ ಅನ್ಕೊಂಡು ಆವಾಗಿಂದ ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? 2 ಮಿನಿಟ್ಸ್ ಇಟ್ಟು ಆ ಕಲರ್ ಬಂದಿಲ್ಲ ಅಂದ್ರೆ, ಅದು ಬೆಂದೋಗಿಲ್ಲ ಅಂದ್ರೆ ಮುಗಿತಾರೆ. 3 ಮಿನಿಟ್ಸ್. Bro, what are you talking about, man? ಹೊಸ ಸೀರಿಯಲ್ ಬರ್ತಿದ್ದಾನಲ್ಲ, ಸ್ವಲ್ಪ ನೆಗೆಟಿವ್ ಆಗಿ ಆ ತರ ನೆಗೆಟಿವ್. ನೀನು ಹೊಸ ಸೀರಿಯಲ್ ಯಾವ್ದೋ ಪ್ರಮೋಷನ್ ಮಾಡೋ ಹಂಗೆ ಯಾವ್ದು ಹೊಸ ಸೀರಿಯಲ್ ಮಾಡ್ತಿರೋದು? ನೀವೇ ಹೇಳ್ಬಿಡಿ, ನಂಗೆ ನಾಚಿಕೆ ಆಗ್ತಿದೆ. ಇವರಿಬ್ರು ಹೊಸ ಸೀರಿಯಲ್ ಮಾಡ್ತಿದ್ದಾರೆ. ಇದರಲ್ಲಿ ನಮ್ಮ ಬಾಸ್ ಹೀರೋ ಆಗಿದ್ದಾರೆ, ಒಂದು ಚಿಕ್ಕ ಬಾಸ್ ವಿಲನ್ ಆಗಿದ್ದಾನೆ. ರೀಸೆಂಟ್ ಆಗಿ ಒಂದು ಪ್ರೋಮೋದಲ್ಲಿ ಮಾಡ್ದಲ್ಲ, ಎಕ್ಸ್ಪ್ರೆಷನ್ ಮಾಡಬೇಕು. ಬೇಡ ಅದೆಲ್ಲ
ರಿವೀಲ್ ಮಾಡೋ ಟಿವಿಲ್ ನೋಡಿದ್ರೆ ಮಚ್ಚ. ಇವನ್ ಏನ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೋ ಅದ್ರ ಅಪ್ಪನಂತ ಕ್ಯಾರೆಕ್ಟರ್ ಇವ್ನು ಮಾಡಿರೋದು. ಅದೇ ಕನ್ನಡದಲ್ಲಿ. ಇಮಿಡಿಯೇಟ್ಲಿ ಕೋಲ್ಡ್ ವಾಟರು ಅಥವಾ ಐಸ್ ಕ್ಯೂಬ್ ಇದ್ರೆ ನಮ್ಮ ಹತ್ರ ಐಸ್ ಕ್ಯೂಬ್ಸ್ ಇವಾಗ ಆಗಿಲ್ಲ ಇನ್ನು, ಅದಕ್ಕೇನೆ ಕೋಲ್ಡ್ ವಾಟರ್ಗೆ ಹಾಕ್ತಾ ಇದ್ವಿ. ಓಕೆ, ಸುಮಾರು ದಿನ ಆಯ್ತು ನಿಮ್ ಕೈಯಾರೆ ಮಾಡಿರೋ ಅಡಿಗೆನ ತಿಂದು. ಹಾಗೆ ಜನಗಳು ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ತಾರೆ ನಮ್ಮ ದಿಲೀಪ್ ಅವರು ಅಂತ. ಚಿಕನ್ ಗೀ ರೋಸ್ಟ್ ಮಾಡ್ಬೋದು, ಪ್ರಾನ್ಸ್ ಗೀ ರೋಸ್ಟ್ ಮಾಡ್ಬೋದು, ಕಿಂಗ್ ಫಿಶ್ ಫ್ರೈ ಮಾಡ್ಬೋದು, ಓಕೆ, ತವಾ ಫ್ರೈ ಮಂಗಳೂರು ಸ್ಟೈಲ್. ಅದಾದ್ಮೇಲೆ ಪ್ರಾನ್ಸ್ ನೂಡಲ್ಸ್ ಇದು ಮಾಡ್ಬೋದು. ಸೊ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ, ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಇಲ್ಲ ನೆಕ್ಸ್ಟ್ ನಮ್ಮ ಆಡಿಯನ್ಸು ಯಾವ ಡಿಶ್ ಮಾಡಕ್ಕೆ ಹೇಳ್ತಾರೆ, ಅದರಲ್ಲಿ ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೆ ಆ ಡಿಶ್ನ ನಮ್ಮ ಶೆಫ್ ಮಾಡ್ತಾರೆ. ಗಾಯ್ಸ್ ಕೇಳಿಸ್ಕೊಂಡ್ರಲ್ವಾ, ಅಷ್ಟು ರೆಸಿಪಿಲಿ ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಅವಾಗ ನೆಕ್ಸ್ಟ್ ವಿಡಿಯೋಗೆ ನಾವು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಅಲ್ಲ ಮಾಡ್ತೀವಿ. ಹಾಂ, ಮಾಡ್ತೀವಿ. ಕ್ಲೀನಾಗೆ ಪಾಲಕನ್ನ ತಣ್ಣೀರಲ್ಲಿ ಇದು ಮಾಡಿದ್ವಿ. ಓಕೆ ಓಕೆ, ಅದು 2 ಮಿನಿಟ್ಸಾ? ಓಕೆ, ನೆಕ್ಸ್ಟ್ ಇವಾಗ ಇದನ್ನ ರುಬ್ಕೋಬೇಕು. ಪಾಲಕನ್ನ ಹಾಕೊಂಡಿದೀವಿ ಜಾರ್ಗೆ. ಇದಕ್ಕೆ ಒಂದು 2 ಮೆಣಸಿನಕಾಯಿ, ಓಕೆ, ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಬೇಕು. ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ. ಓಕೆ, ಸೊ ಇದನ್ನ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಕಲರ್. ಇದು ಪಾಲಕ್ ಪೇಸ್ಟ್ನ ರುಬ್ಕೊಂಡಾಗಿದೆ. ಬರೀ ಪಾಲಕ್ಕು ಮತ್ತೆ ಹಸಿರು ಮೆಣಸಿನಕಾಯಿ 2. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ವಿ. ಇದು ಮೇನ್ ಇಂಪಾರ್ಟೆಂಟ್. ಅಪ್ರಾಕ್ಸ್ ಎಷ್ಟಿದೆ, ಎಷ್ಟು ಬೆಳ್ಳುಳ್ಳಿ ಇದೆ? ಒಂದು ಎರಡು ಬೆಳ್ಳುಳ್ಳಿ, ಮೀಡಿಯಂ ಸೈಜ್ 2 ಫುಲ್ ಬೆಳ್ಳುಳ್ಳಿ. ಓಕೆ ವೀಕ್ಷಕರೇ ನೋಡಿ, ಒಂದು ಪ್ಯಾನ್ ಇಟ್ಬಿಟ್ಟು, ಸೊ ಅದನ್ನ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪ್ಯಾನ್ನ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಎಷ್ಟು ಎಣ್ಣೆ ಒಂದು 3 ರಿಂದ 4 ಸ್ಪೂನ್. ಆಯಿಲ್ ಸ್ವಲ್ಪ ಬಾಯ್ಲ್ ಆಗಬೇಕು. ಓಕೆ, ಬಾಯ್ಲ್ ಆಗ್ತಿದ್ದಂಗೆ ಒಣಮೆಣಸಿನ್ಕಾಯಿ ಒಂದು 3 ತಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಎಷ್ಟು ಹಾಕ್ಬೇಕು? 1.5 ಸ್ಪೂನ್ 2 ಸ್ಪೂನ್ ಹಾಕಿ. ಓಕೆ, ಒಂದು ಬೆಳ್ಳುಳ್ಳಿ ಅಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸೊ ಈ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಅಂತೇಳಿ 2 ಬೆಳ್ಳುಳ್ಳಿ ಕಟ್ ಮಾಡಿಸೋದೇನು ಅಲ್ಲ, ಅಂದ್ರೆ ಇನ್ನೊಂದು ಬೆಳ್ಳುಳ್ಳಿ ಬೇಕು, ಅದು ಆಮೇಲೆ ಹೇಳ್ತೀನಿ ನನಗೆ. ಓಕೆ, ಓ ಸೀಕ್ರೆಟ್. ಸೊ ಅದು ತಡ್ಕ ಮಾಡ್ಬೇಕಾದ್ರೆ ಬೇಕು. ತಡ್ಕ ಅದೇ ಆಡಿಯನ್ಸ್ ಹೇಳ್ತಾ ಇರೋ ಸ್ವಲ್ಪ ತಡ್ಕೊಂಡಿರ್ರಿ. ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಶ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಕ್ಲೀನಾಗಿ ಫ್ರೈ ಮಾಡ್ತಾ ಇರಬೇಕು. ಓಕೆ, ಶೆಫ್ ಕರೆಕ್ಟ್ ಅಲ್ಲ ಶೆಫ್? ಓಕೆ, ನೋಡಿ ಇವಾಗ ಕ್ಲೀನಾಗಿ ಬೆಳ್ಳುಳ್ಳಿ ಬ್ರೌನಾಗಿ ಫ್ರೈ ಆಗಿದೆ. ಸೊ ನೆಕ್ಸ್ಟು ಇದನ್ನ ರುಬ್ಕೊಂಡಿದೀವಲ್ಲ ಪಾಲಕ್ ಪೇಸ್ಟನ್ನ ಕ್ಲೀನಾಗಿ ಸ್ಟಿರ್ ಮಾಡಬೇಕು. ನೀರು ಹಾಕೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ನೀರು ಯೂಸ್ ಮಾಡಿಬಿಡಿ ಅಂತ ಹೇಳಿದೆ. ಸೊ ಅದ್ರ ಬದಲು 1 ಸ್ಪೂನ್ ತುಪ್ಪನ ಹಾಕಿ. ಅದು ನಮ್ಮ ಟ್ರೆಡಿಷನ್, ತುಪ್ಪನ ಪ್ರತಿಯೊಂದು ಅಡುಗೆಗೆ ಯೂಸ್ ಮಾಡೋದು. ಇದು ಲಾಸ್ಟ್ ವಿಡಿಯೋದಲ್ಲಿ ಶೆರಿನ್ ಮ್ಯಾಮ್ ಹೇಳ್ದಂಗಿತ್ತಲ್ಲ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್. ಅಂದ್ರೆ ಟ್ರಿಪಲ್ ಟ್ರಬಲ್ ಅಲ್ಲಿ ನಾನು ಹೆಂಗಿದ್ದೀನೋ ಅದೇ ತರ ತುಪ್ಪದ ಅವಶ್ಯಕತೆನೂ ಇದೆ ಎಲ್ಲ ಅಡುಗೆಗೆ ಅಂತ ತಾನೆ. ಎಕ್ಸಾಕ್ಟ್ಲಿ. ನೀನ್ ಯಾವ್ದು ಗೊತ್ತೇನೋ, ಈ ಮೆನ್ಷನ್ ಇದಲ್ಲಿ ಇದು ಬರುತ್ತಲ್ಲ, ಅಲ್ಲ ಇದು ಖುಷಿ ಹೇಳಿದ್ರಲ್ಲಪ್ಪ, ಬಾಲ ಅಂತ ನೀನು ಮೆಣಸಿನ್ಕಾಯಲ್ಲಿ ಮೆಣಸಿನ್ಕಾಯಲ್ಲಿ ಬಾಲ ಇರ್ಬೋದು. ನೀನು ಇದನ್ನ ಯಾವ್ದಕ್ಕೆ ಯೂಸ್ ಆಗಲ್ಲ, ಹಿಂಗ್ ಕಿತ್ತು ಬಿಸಾಕ್ತಿರ್ಬೇಕು. ಇಷ್ಟೇ ಫ್ರೆಂಡ್ಸ್, ಇರೋವರೆಗೂ ಯೂಸ್ ಮಾಡ್ಕೋತಾರೆ, ಆಮೇಲೆ ಆ ತೊಟ್ಟು ಥರ ನಮ್ಮನ್ನು ಬಿಸಾಕ್ಬಿಡ್ತಾರೆ. ಸೊ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಸೊ 3 ಮ್ಯಾಜಿಕ್ ಸ್ಪೈಸಸ್ ಏನು ಅಂದರೆ ಮೆಣಸು, ಜೀರಿಗೆ ಆ್ಯಂಡ್ ಕೊರಿಯಂಡರ್. ಓಕೆನಾ? ಸೊ ಕೊರಿಯಂಡರ್ ಆಲ್ರೆಡಿ ಪೌಡರ್ ಆಗಿದೆ, ಬಟ್ ಇದನ್ನು ಸ್ವಲ್ಪ ಹುರ್ಕೊಬಿಟ್ಟು ಪೌಡ್ರ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಎಷ್ಟು ಪೆಪ್ಪರ್ ಹಾಕ್ತಿದ್ದೀರಾ? 1.5 ಸ್ಪೂನ್ ಪೆಪ್ಪರು, 1.5 ಸ್ಪೂನ್ ಜೀರಿಗೆ, ಆ ಥರ ಹಾಕಿ. ಓಕೆ, ನಾನು ನೀವು ಬಿಗ್ ಬಾಸ್ಗೆ ಹೋಗೋಣ ಅಪ್ಪಾಜಿ. ಬಿಗ್ ಬಾಸ್ ಹೋಗಿ ಏನ್ ಮಾಡ್ತೀರಾ? ಅದೇ ಕುಟ್ಟು ಮಿಸ್ ಆಡ್ಬಿಟ್ಟು ಬರ್ತೀನಿ. ಬಿಗ್ ಬಾಸ್ಗೆ ಹೋಗಿ ಹಣ್ಗಾಯಿ ಯಾರು ಜಗಳ ಮಾಡೋದು ಬೇಡ, ನೀವಿಬ್ರೇ ಜಗಳ ಮಾಡಿ. ಇಬ್ಬರೇ ಲಾಸ್ಟ್ವರೆಗೂ ಫೈನಲ್ಸ್. ಬಿಗ್ ಬಾಸ್ ಟಾಸ್ಕ್ಗಳು ಕೊಡೋದೇ ಬೇಡ, ನಾವೇ ಟಾಸ್ಕ್ ಆಗತ್ತೆ. ನೀವೇ ಟಾಸ್ಕ್ ಇಬ್ರೇ ಜಗಳ. ನಾನು ಇವ್ರಿಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ, ಬಟ್ 2 ಶೆಫ್ಗಳ ನಡುವೆ ನಾನಿದ್ದು ಆ ಅಡುಗೆ ಇನ್ನೂ ತುಂಬ ಚೆನ್ನಾಗಿ ಬರೋ ಬದಲು ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಕೊಡೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ನೀನು ಏನು ಹೇಳಿದೆ ಅನ್ನೋದಕ್ಕೆ ಅರ್ಥ ಇದೆಯಾ? ನೋಡಿ ಕ್ಲೀನಾಗಿ ಪೌಡರ್ ಆಗಿದೆ. ಇದನ್ನ ಅದೇ ಕುಟ್ಟಿರೋಷ್ಟು ಪೂರ್ತಿ ಹಾಕ್ಬೇಕಾ ಇಲ್ಲ 1.5-2 ಸ್ಪೂನ್, ಯಾಕಂದ್ರೆ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನ ಪ್ರಿಪೇರ್ ಮಾಡ್ತಿರೋದಕ್ಕೆ. ಒಂದು
ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಪನ್ನೀರ್ನ ನಾವು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಪನ್ನೀರ್ ಇಷ್ಟು ಬ್ರೌನಿಶ್ ಆದರೆ ಸಾಕು. ಓಕೆ, ಇದನ್ನು ಇವಾಗ ಒಂದು ಕೋಲ್ಡ್ ವಾಟ್ರು ಬೌಲ್ನ ತಗೊಂಡು ಸೊ ಅದಕ್ಕೆ ಟ್ರಾನ್ಸ್ಫರ್ ತಗೊಂಡಿದ್ದೀವಿ. ಇದೆಂತ ಹಾಕೋದು? ಬಿಕಾಸ್ ಎಕ್ಸೆಸ್ ಆಯಿಲು ಅದೆಲ್ಲ ಹೋಗೋದಕ್ಕೆ. ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತೆ ನೋಡಿ. ಸೊ ಇವಾಗ ಇಲ್ಲಿರೋ ಪನ್ನೀರ್ನೆಲ್ಲ ಇದಕ್ಕೆ ಡಂಪ್ ಮಾಡಬೇಕು. ಇದನ್ನ ಯಾಕೆ ಯೂಸ್ ಮಾಡಿಲ್ಲ? ಅದ ಮೇಲೆ ಡ್ರೆಸ್ಸಿಂಗ್ ಲಾಸ್ಟಿಗೆ. ಡ್ರೆಸ್ಸಿಂಗ್ ನಾವೇನೋ ಆ ಮೊಸರು ಬೆಣ್ಣೆ ತೆಗಿತೀರೇನೋ ಅಂತ ಕಾಯ್ತಾ ಇದ್ವಿ. ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು. ಸೊ ಸಾಕು. ಏನಕ್ಕೆ? ಏನಿಲ್ಲ, ಅದು ಅವಾಗಲೇ ಗ್ರೇವಿ ಫುಲ್ ಡ್ರೈ ಆಗಿ ತಿಕ್ಕಾಗಿತ್ತು. ಓಕೆ, ಸೊ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಅವಾಗ ಪನ್ನೀರ್ಗೆ ಆ್ಯಂಡ್ ಓವರ್ ಆಲ್ ಎಲ್ಲದಕ್ಕೂ ಅಂದ್ರೆ ಎಕ್ಸ್ಟ್ರಾ ಗ್ರೇವಿ ಸಿಗುತ್ತೆ. ಎಕ್ಸ್ಟ್ರಾ ಗ್ರೇವಿ ಸಿಗುತ್ತೆ. ಓಕೆ, ಸುತ್ತ ಹಾಕೊಂಡು ಹೇಳೋ ಬದಲು ಡೈರೆಕ್ಟಾಗಿ ಒಟ್ಟಿಗೆ ಪಟ್ ಅಂತ ಹೇಳ್ಬೋದಲ್ಲ. ಅಂದ್ರೆ ಎಕ್ಸ್ಪ್ಲೇನ್. ಫೈನಲಿ ತಡ್ಕ ವಿಲ್ ಬಿ ರೆಡಿ. ಫಸ್ಟ್ ಎಣ್ಣೆ ಹಾಕೊಂಡಿದೀವಿ, ಕೊಕೊನಟ್ ಆಯಿಲ್. ಅವಾಗಲೇ 2 ಬೆಳ್ಳುಳ್ಳಿಲಿ 1 ಬೆಳ್ಳುಳ್ಳಿನ ಇದಕ್ಕೆ ಹಾಕಿದ್ದೀವಿ. ಸೊ ಇನ್ನೊಂದು ಬೆಳ್ಳುಳ್ಳಿ ತಡ್ಕಾಗಿ ಯೂಸ್ ಮಾಡ್ಕೋಬೇಕು. ಓಕೆ, ಜೀರಿಗೆ. ಓಕೆ, ಟೊಮೊಟೊ ಹಣ್ಣು ಹಾಕೋದಕ್ಕೆ. ಟೊಮೊಟೊ ಹಣ್ಣು ಏನಕ್ಕೆ ಹಾಕೋದು ಅಂದರೆ ಇವಾಗ ಪಾಲಕ್ಕು ಸ್ವಲ್ಪ ಕೈ ಟೇಸ್ಟ್ ಇರುತ್ತೆ. ಸೊ ಟೊಮೊಟೊ ಹಣ್ಣು ಹಾಕಿದ್ರೆ ಅದ್ರ ಜೊತೆ ಮಿಕ್ಸ್ ಆಗಿ ಈಕ್ವಲ್ ಆಗಿ ನಮಗೆ ತಿನ್ನೋದಕ್ಕೆ ಮಜಾ ಆಗುತ್ತೆ. ಎಲ್ಲೋ ಹೋಗ್ಬಿಟ್ಟು ನೆಕ್ಸ್ಟ್ ಮಾಸ್ಟರ್ ಶೆಫ್ ಕಾಂಪಿಟೇಷನ್ ಮೇ ಬಿ ಕಾಲ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಸೀಸನ್ 2 ಏನಾದ್ರು ಮಾಡ್ಬೋದು. ಕ್ವಾಡ್ಲೆ ಕಿಚನ್ ನಾನ್ ವೆಜ್ ಮಾಡ್ಬೇಕಿರುತ್ತೆ. ಅವಾಗ ಏನ್ ಮಾಡ್ತೀಯ? ನಾನ್ ವೆಜ್ ಮಾಡ್ತೀನಿ. ನಿನ್ನ ಹತ್ರ ಹೇಳಿಸ್ಕೊಂಡು ಹೋಗಿ ಮಾಡ್ತೀನಿ ನಾನ್ ವೆಜ್ ಕ್ವಾಡ್ಲೆ ಕಿಚನ್. ಪ್ರೈಸ್ ಮನಿ 50-50. ಆ ಪ್ರೈಸ್ ಮನಿ 50-50 ಪಕ್ಕ. ಸೊ ಲಾಸ್ಟ್ ಪ್ರೊಸೀಜರ್ ಇದು. ಬ್ರೌನ್ ಆಗಿದೆ ನೋಡಿ ಆಲ್ರೆಡಿ. ಸೊ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕ್ಲೀನಾಗಿ ಫ್ರೈ ಮಾಡಿದ್ದೀವಿ. ಮಿಕ್ಸ್ ಮಾಡಿ ಕ್ಲೀನಾಗಿ. ಹಾಂ, ಓಕೆ ಓಕೆ ಶೆಫ್. ಓಕೆ, ಮಿಕ್ಸ್ ಮಾಡಾದ್ಮೇಲೆ ಫುಲ್ ಆರ್ಡರ್ ಮೇಲೆ ಆರ್ಡರ್ ಮಾಡ್ತಾರಣ್ಣ. ಆಮೇಲೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಅಡುಗೆ ನೋಡ್ಕೊಳ್ಳೋಣ. ಕರೆಕ್ಟ್ ಅಲ್ವಾ? ಆರ್ಡರ್ ಮೇಲೆ ಆರ್ಡರ್ ಮಾಡ್ತಿದ್ದಾನೆ. ಏನು ಆರ್ಡರು? ನಾವು ಅಡುಗೆ ಮಾಡ್ಬೇಕಾದ್ರೆ ಅಲ್ಲೆಲ್ಲೋ ನಿಂತಿರ್ತಾರೆ. ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಇವ್ರಿಗೆ ಟೈಮ್ ಸಾಕಾಗಲ್ಲ. ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು? ಲಾಸ್ಟಿಗೆ ಒಂಚೂರು ಉಪ್ಪು ಹಾಕ್ಬೇಕು. ಅಂದ್ರೆ ಇಲ್ಲಿವರೆಗೂ ಉಪ್ಪು ಹಾಕಿ ಇಲ್ವಾ? ಹಾಕಿ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ವಲ್ಲ ಅದು ಪಾಲಕ್ಕಿಗೆ ಬ್ಲಾಂಚ್ ಮಾಡ್ಬೇಕಾದ್ರೆ. ಸೊ ಅದು ಬಿಟ್ರೆ ಹಾಕಿಲ್ಲ ಅದಕ್ಕೆ. ಕರೆಕ್ಟ್ ಅಲ್ವಾ? ಹಂಗೆ ತಿಳಿಸ್ತಿದ್ದೆ. ಮಿಕ್ಸ್ ಇಟ್ ವೆಲ್, ಚೆನ್ನಾಗಿ ಮಿಕ್ಸ್ ಮಾಡಿ. ಗಮ್ ಅಂತಿದೆ. ಹಂಗೆ ಟೇಸ್ಟು ಸಕ್ಕತ್ತಾಗಿದ್ದರೆ ನೆಕ್ಸ್ಟು ನಿಮಗೆ ಮಾಸ್ಟರ್ ಶೆಫಲ್ಲಿ ನಾನೇ ಟಿಕೆಟ್ ಕೊಡಿಸ್ತೀನಿ. ಸೊ ಡ್ರೆಸ್ಸಿಂಗ್ ಮಾಡಿ ಈ ಥರ ಕಾಣ್ತಾ ಇದೆ. ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್. ಶೆಫ್ ಬಂದು ನಮ್ಮ ಅಥವ್. ಸೊ ಫೈನಲಿ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಸೊ ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್. ಓಕೆ, ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ. ಚೆನ್ನಾಗಿ ಮಾಡೋರಾ? ಸೀರಿಯಸ್ಲಿ? ಬೇಷ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡ್ತೀವಿ. ಯಾವ ಡಾಬಾದಲ್ಲಿ ಕೆಲಸ ಮಾಡಿದ್ರಿ? ಇಷ್ಟ ಮಾಡಿದ್ರಾ? ಚೆನ್ನಾಗಿದೆ. ಬಾಯ್. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಆಮೇಲೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಆಡಿಯನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಶೆಫು ಅದೇ ಅಡುಗೆ ಮಾಡ್ತಾರೆ. ಓಕೆ, ಅಲ್ಲಿವರೆಗೂ ಸಿಗುವ. ಟೇಕ್ ಕೇರ್, ಬಾಯ್.